ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಕತ್ತರಿಘಟ್ಟ ಮಿಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ವತಿಯಿಂದ ಜನವರಿ 5ರಂದು 22ನೇ ವರ್ಷದ ಮಹಾಚಂಡಿಕಾ ಯಾಗವನ್ನು ಲೋಕ ಕಲ್ಯಾಣಾರ್ಥವಾಗಿ ಜರುಗಲಿದೆ ಎಂದು ಕ್ಷೇತ್ರದ ಆಧ್ಯಾತ್ಮಿಕ ಕೇಂದ್ರದ ಶ್ರೀ ಚಂದ್ರಶೇಖರ ಗುರೂಜಿ ತಿಳಿಸಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶ್ರೀಗಳು, ಕಳೆದ 22 ವರ್ಷಗಳಿಂದ ನಿರಂತರವಾಗಿ ಲೋಕ ಕಲ್ಯಾಣಾರ್ಥವಾಗಿ ದೇವಿಯ ಆರಾಧನೆ, ಚಂಡಿಕಾ ಯಾಗ, ಹೋಮಗಳು, ಮಹಿಳೆಯರಿಗೆ ಬಾಗಿನ, ಅನ್ನ ಸಂತರ್ಪಣೆ, ಸರ್ಕಾರಿ ಶಾಲೆಗಳಿಗೆ ಬಡ ಮಕ್ಕಳಿಗೆ ಉಚಿತ ಲೇಖನ ಸಾಮಗ್ರಿ, ಪೀಠೋಪಕರಣಗಳ, ಆಟೋಪಕರಣಗಳ ಕೊಡುಗೆಯನ್ನು ನೀಡುತ್ತಾ ಬಂದಿದ್ದೇವೆ ಎಂದರು. ಕೋಡಿಮಠದ ಶ್ರೀಗಳ ಮಾರ್ಗದರ್ಶನ ಹಾಗೂ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜನವರಿ 4ರಂದು ಸಂಜೆ ಗಣಪತಿ ಹೋಮ, ದುರ್ಗಮಂಡಲ ಆರಾಧನೆ, ದುರ್ಗಾ ಸಪ್ತಶತಿ ಪಾರಾಯಣ ನಡೆಯಲಿದೆ. ಜನವರಿ 5ರಂದು ಬೆಳಗ್ಗೆ ಮಹಾಚಂಡಿಕಾ ಯಾಗ, ಮಧ್ಯಾಹ್ನ ಪೂರ್ಣಾಹುತಿ ನಡೆಯಲಿದೆ. ಧಾರ್ಮಿಕ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಕೋಡಿಮಠದ ಪರಮ ಪೂಜ್ಯ ಶ್ರೀ ಶಿವಾನಂದ ರಾಜೇಂದ್ರ ಸ್ವಾಮೀಜಿಗಳು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕತ್ತರಿಘಟ್ಟ ಮಿಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಕಾರ್ಯದರ್ಶಿಗಳಾದ ಡಿಸಿ ಅಮೋಘ ಪಾಲ್ಗೊಳ್ಳಲಿದ್ದಾರೆ ಎಂದರು. ಹಾಗೆ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ಇರುತ್ತೆ. ಎಲ್ಲರೂ ಅನ್ನ ಸಂತರ್ಪಣೆ ಪ್ರತಿಯೊಬ್ಬರಿಗೂ ಇರುತ್ತದೆ. ಎಲ್ಲರೂ ಬನ್ನಿ. ನಾನು ಈ 22 ವಾರ್ಷಿಕೋತ್ಸವಕ್ಕೆ ಈ ಮಾಧ್ಯಮದ ಮೂಲಕ, ಈ ಮೀಡಿಯಾ ಮೂಲಕ, ನಾನು ಪತ್ರಿಕೆ ಮೂಲಕ ನಿಮ್ಮೆಲ್ಲರಿಗೂ ಆಹ್ವಾನ ಕೊಡ್ತಿದ್ದೀನಿ. ಇಲ್ಲಿ ಪತ್ರಿಕೆ ನಾನೇನು ಮಾಡಿಸಿಲ್ಲ, ಇದನ್ನೇ ಪತ್ರಿಕೆ ಅಂತ ತಿಳ್ಕೊಳ್ಳಿ. ಪ್ರತಿಯೊಬ್ಬರೂ ನನ್ನ ತಾಲೂಕಿನ, ನನ್ನ ಜಿಲ್ಲೆಯ ಯಾರಿಗೆ ಈ ಪತ್ರಿಕೆ ತಲುಪಿದ ತಕ್ಷಣ ಇದನ್ನೇ ಪತ್ರಿಕೆ ಅಂತ ತಿಳ್ಕೊಂಡು ಬಂದು ನೀವು ಎಲ್ಲ ಸೇರಿ ಮತ್ತು 2026 ಬೇರೆ ಕಾಲಿಡ್ತಾ ಇದ್ದೀವಿ. ಈ ವರ್ಷ ಈ ಲೋಕಕ್ಕೆ ಮಳೆ, ಬೆಳೆ, ಎಲ್ಲ ಸಮಸ್ಯೆಗಳು, ಪ್ರತಿಯೊಬ್ಬ ಸಮಾಜದ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಸಮಸ್ಯೆಗಳಿದ್ದಾನೆ. ಎಲ್ಲರಿಗೂ ಉಳಿತಾಗಲೇ ಮಿಳಿಯಮ್ಮ, ಆ ಜಗನ್ಮಾತೆ ಮಿಳಿಯಮ್ಮ ಅಂತ ಹೇಳ್ತಾ ಲೋಕ ಕಲ್ಯಾಣಕ್ಕೋಸ್ಕರ ಚಂಡಿಯಾಗ ಮಾಡ್ತಾ ಇದ್ದೀನಿ. ಎಲ್ಲರೂ ಸೇರೋಣ, ಆ ತಾಯಿಯ ಕೃಪೆಗೆ ನಾವೆಲ್ಲ ಪಾತ್ರ ಆಗೋಣ ಅಂತ ಹೇಳ್ತಾ, ಹಾಗೆ ಎಲ್ಲರೂ ಸೇರಿ ಒಟ್ಟಿಗೆ ಈ ಚಂಡಿ ಹೋಮವನ್ನು ಚಂಡಿಯಾಗವನ್ನು ಪರಿಪೂರ್ಣ ಮಾಡೋಣ ಅಂತ ಹೇಳ್ತಾರೆ. ಮಂಜುನಾಥ್, ಐಕೆ, ಟಿವಿ 46 ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. You are watching TV 46 News Kannada.